ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಎದ್ದೀಗ ನಾವು ಅರ್ಲಿ ಮಾರ್ನಿಂಗ್. ನಾವು ಮಕ್ಕೊಂಡಿಲ್ಲ, ನಾವು ಬ್ರೇಕ್ಫಾಸ್ಟ್ ತಿನ್ನಕಂತ ನಾನು ನಮ್ಮ ಮಮ್ಮಿ ಶ್ರಾವಣಿ ಹೊಂಟೇವಿ. ಮಾರ್ನಿಂಗ್ 7 ಆಗೈತಿ. 7 ಆಗೈತಿ. ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಸ್ವಲ್ಪ ಈಗ ಒಂದು ಸ್ವಲ್ಪ ಮಕ್ಕೊಂಡಾರ. ನಂಗಂತೂ ನಿದ್ದೆ ಬಂದಿಲ್ಲ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೇವಿ, ಬರ್ರಿ ಹೋಗೋಣ. ಇದು ನೋಡ್ರಿ ನಮ್ಮ ಏರಿಯಾ ಒಳಗೆ ಗುಡಿ ಐತಿ, ಮಸ್ತ್ ಚಂದ ಹಾಡು ಬರ್ತಿದ್ದಕ್ಕೆ ಯಾಕೋ ಕಮ್ಮಿ ಆಗೈತಿ. ಹಾಂ ಅಂಕಲಿಗೆ ನೋಡ್ಬೇಕು ಹೊಟ್ಟೆ ಭಾಳ ಕೆಟ್ಟೈತಿ, ತೋರಿಸ್ಬೇಕು. ರಾತ್ರಿ 1 ನಿಮಿಷ 1 ಸೆಕೆಂಡು ಮಕ್ಕಳಾರ್ದ ಇಷ್ಟು ಎನರ್ಜಿ ಎಲ್ಲಿಂದ ಬಂದೈತೆ ನನಗೆ ಗೊತ್ತಿಲ್ಲ. ನನಗೆ ಏನಂದಿಪ್ಪ, ಧಾರವಾಡಕ್ಕೆ ಬಂದ್ರೆ ಹಂಗೆ ಆಕೈತಿ, ಫುಲ್ ಎನರ್ಜಿ ಬರ್ತೈತಿ. ಅದು ಸಂತ ಬೆಂಗಳೂರಿನಾಗ ಇದ್ದಿದ್ದು ಬೊಂಬೆ ಬಂದ ಕೂಡಲೇ ಎಲ್ಲರೂ ಸಿಕ್ಬಿಡ್ತಾರೆ. ಆಟ ಆಡೋಕೆ ಮಜಾ ಬರ್ತದೆ ನನಗೆ. ಸೊ ಬರ್ರಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗೋಣಂತ. ಇದು ನೋಡ್ರಿ, ಇದು ನಮ್ಮ ಏರಿಯಾ, ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೆಯತೈತಿ. ಸೊ ಲೆಟ್ಸ್ ಗೋ. ಇಲ್ಲೊಂದು ನಾಯಿ ಐತ್ರಿ, ನಾಯಿ ಗತನ ಐತ್ರಿ, ಅದು ಯಾವಾಗಲೂ ಕಾಡ್ತೈತಿ. ಏ ನಾಯಿ, ಯಾಕೆ ನಾಯಿ ಕಾಣೋದಿಲ್ಲ ಗೈಸ್. ನಿಮ್ಗೆ ಇನ್ನೊಂದು ಏನು ನಮ್ಮ ಧಾರವಾಡದ ವಿಶೇಷ ಅಂತ ಅಂದ್ರೆ, ನಮ್ಮ ಧಾರವಾಡ ನಿಮಗೆ ವೆರೈಟಿ ಮನೆ ಸಿಗ್ತಾವೆ ನೋಡಕ್ಕೆ. ಅಂದ್ರೆ ಒಂಥರ ಹಳೇ ವೈಬ್ಸ್ ಕೊಡ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಆ್ಯಕ್ಚುಲಿ ನಮ್ಮ ಏರಿಯಾ ಒಳಗೆ ಇರುವುದ ಮನೆ. ಬೂತ್ ಬಂಗ್ಲೆ ಅಂತ ಬೂತ್ ಬಂಗ್ಲೆ ಅಲ್ಲ, ಕಾರ್ ಬರ್ತೈತಿ. ನೋಡ್ರಿ ಎಷ್ಟು. ಕಾರ್ ಬರ್ತೈತಿ ಹೋಗ್ತೈತಿ, ಬಟ್ ಯಾರು ಇರ್ತಾರೆ ಗೊತ್ತಿಲ್ಲ. ಹೊಲಸು ಬಟ್ ಎಂಥ ಲೊಕೇಶನಿಗೆ ಐತಿ ಗೊತ್ತಿದೆ, ಕಾರ್ನರಿಗೆ ಮಸ್ತ್ ಅಂದ್ರೆ ಮಸ್ತ್ ಐತಿ. ಆ್ಯಕ್ಚುಲಿ ನಿಮ್ಗೆ ನಾ ಒಂದು ಬ್ಲಾಗ್ ಮಾಡ್ತೇನೆ. ನಮ್ಮ ಏರಿಯಾ ಒಳಗೆ ನಮ್ಮ ಸರೌಂಡಿಂಗ್ ಎಂಥ ಮಸ್ತ್ ಮನೆ ಅದಾವ. ಸೊ ಧಾರವಾಡ ಒಳಗೆ ಇರೋ ಮನಿ ಹೆಂಗೆ ಅದಾವ ಅಂತ ತೋರಿಸ್ತೇನೆ. ಈ ಮನೆ ಈಗೇನು ತೋರಿಸಿದ್ಲಲ್ಲ, ಎಷ್ಟು ರಿಚ್ ಅದಾರ ಇವರು ಅಂದ್ರೆ. ನೋಡ್ರಿ ಆಡಿ ಕಾರ್, ಅವರು ಆಡಿ ಕಾರ್ ಆಕಾರ ನೋಡ್ರಿ, ಆಡಿ ಇದೆ ಆಕಾರ ಹೆಂಗೆ ಆಕಾರ ಗಿಡ ಸರ್, ಆ ರೇಂಜಿಗೆ ರಿಚ್ ಅದಾರ ಅನಿಸ್ತೈತಿ. ಖಾಲಿ ಬಿದ್ದಿರ್ತೈತ್ರಿ ಈ ಬಂಗ್ಲೆ ಯಾವಾಗಲೂ, ಒಂಥರ ಮಸ್ತ್ ಐತಿ ನೋಡಕ್ಕೆ. ವಾವ್, ಇದೆಲ್ಲ ನಮ್ಮ ಏರಿಯಾ ನೋಡ್ರಿ, ನಮ್ಮ ಮನೆ ಇರೋ ಏರಿಯಾ. ಸೊ ಹೆಂಗೈತಿ, ಮಸ್ತ್ ಐತಲ್ಲ. ಬರೀ ಈಗ ನಮ್ಮ ಮಮ್ಮಿಗೆ ಅದು ಶ್ರಾವಣಿಗೆ ಭಾಳ ಹೊಟ್ಟೆ ಹಸಿದಂತ. ನಾ ಆಗಲ್ಲಿ ಹೋಗಿ ಮ್ಯಾಗಿ ತಿಂದು ಬಂದೆ. ಇದು ಧಾರವಾಡ ಜಿಮ್ಖಾನ ಕ್ಲಬ್, ಇದು ನಮ್ಮ ಮನೆ ಬಾಜುಕ ಐತಿ. ಸೊ ಇಲ್ಲಿ ಒಳಗೆ ಹೋದ್ರೆ ನಿಮಗೆಲ್ಲ ಏನು ಬ್ಯಾಡ್ಮಿಂಟನ್ ಕೋರ್ಟ್ ಐತಿ, ಬಾರ್ ಐತಿ, ರೆಸ್ಟೋರೆಂಟ್ ಐತಿ, ಮತ್ತೇನೈತಿ ಅಷ್ಟ. ನಮ್ಗೆ ಗೊತ್ತಿರೋದು ಅಷ್ಟು. ನಾವು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗೇವಿ, ಬಾರಿಗೆ ಹೋಗಿಲ್ಲ. ನೋಡ್ರಲ್ಲೇ ನಮ್ಮ ಮಮ್ಮಿ ಯಾರು ಅಲ್ಲ ಅಪ್ಪಿದಪ್ಪ. ನಾವ್ರಿ ನಮ್ಮ ಮನೆ ಕಿಟಕಿಯಾಗಿಂದ ಚಪ್ಪಲ್ ಬೀಳ್ತಾವ ತಲೆ ಮ್ಯಾಗ. ಎಂತ ಚಂದ ಬಿಸಿಲು ಬೀಳ ಅಲ್ಲಿ ಬಿತ್ತು ಆಕ್ಚುಲಿ. ಗುಡ್ ಮಾರ್ನಿಂಗ್. ಇಲ್ಲೇ ನಮ್ಮ ಮನೆ ಕಡೆ ದೋಸಾಡೆನ್ ಅಂತ ಐತಿ, ಅಲ್ಲಿ ಹೊಂಟಿದ್ವಿ. ಬಟ್ ನಸೀಬಿಗೆ ಅದು ಬಂದಾಗಿತ್ರಿಪ್ಪ, ಇನ್ನೂ ಓಪನ್ ಆಗಿಲ್ಲ. ಎಲ್ಲಿಗೆ ಪಯಣ ಮುಂದೆ? ವಾವ್, ಸೂರ್ಯದೇವ ನಮೋ ನಮಃ. ಯಾಕೆ ಏನಾಗೈತಿ ಇವತ್ತು ಗೈಸ್? ದೋಸಾಡೆನ್ ಬಂದೈತ್ರಿ ನೋಡ್ರಿ, ದೋಸಾಡೆನ್ ಬಂದಾಗೈತಿ. ಈಗ ನೀವು ಎಲ್ಲಿ ತಿಂತೀರಪ್ಪ ಮತ್ತೆ? ಹರಿದರ್ಶಿನಿ ಹರಿ ಮತ್ತೆ ನಿಮ್ಗೆ ಈಗ ಬೆಳಗ್ಗೆ ಅದು ಓಪನ್ ಅನ್ಸುತ್ತೆ. ಇಲ್ಲ ಮಧುರಕ್ಕೆ ಹೋಗು, ಮಧುರ ಎಂಡ್ 3 ಮೇಲೆ. ಗೈಸ್ ಬರ್ರಿ, ಈಗ ಯಾವ ಹೋಟೆಲ್ ಇಲ್ಲಿ ದೋಸಾಡೆನ ಓಪನ್ ಇಲ್ಲ. ಸೊ ಯಾವ ಹೋಟೆಲ್ ತೆಗ್ದೈತಿ ನೋಡ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ. ಹರಿದರ್ಶನಿಗೆ ಬಂದ್ವಿ, ಇದು ಓಪನ್ ಐತಿವಿ. ಗೈಸ್ ಬಂದೇವಿ, ಏನು ಆರ್ಡರ್ ಮಾಡ್ತಾರೆ ನೋಡೋಣ. ಏನು ಬೇಕು ಗೊತ್ತಿಲ್ಲ. ಆರ್ಡ್ರ್ ಇದನ್ನು ಕೇಳಿದ್ಮೇಲೆ ತಿನ್ಬೇಕನ್ಸಿದ್ರೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ನನಗೆ. ತುಪ್ಪ ಗೈಸ್ ಅಲ್ಲಿ ನೋಡ್ರಿ ವಡ ಹೆಂಗಿಟ್ಟ. ಓಕೆ ಓಕೆ, ಇಬ್ರು ಡಿಪ್ಲಿ ಇಬ್ರು ಇಡ್ಲಿ. ನೈಸ್ ನೇಮ್ ಆ್ಯಕ್ಚುಲಿ, ಡಿಪ್ಲಿ. ನಮ್ಮ ನಾಯಿಗೆ ತೊಗೊಂಡು ನಾಯಿ ತೊಗೋಕೊಂಡು ನಾಯಿ ಸಾಕು, ನನ್ನ ಸಾಕಿರೋ ಗೈಸ್. ಇಡ್ಲಿ ತೊಗೊಂಡ್ರೆ ನಾನು ಬನ್ಸ್ ತೊಗೊಂಡಿನಿ.
ಬಂದ್ಮೇಲೆ ನೋಡು ಹೆಂಗಿರ್ತದೆ ಅಂತ. ನನ್ನ ವ್ಲಾಗ್ ಒಳಗೆ ಯಾವಾಗಲೂ ತಿನ್ನೋದೊಂದು ಏನು ಫಿಕ್ಸ್. ಯಾಕಂದ್ರೆ ನನಗೂ ಗೊತ್ತಾಗತ್ತಿಲ್ಲ, ಇದನ್ನ ಅವಾಯ್ಡ್ ಮಾಡಬೇಕು. ಬೇಡ ನೋಡ್ರಿ ಇವ್ರು ಇಡ್ಲಿ ಬಂದೈತಿ, ಇಬ್ರು ಹೊಡೋತಾರ. ತಿನ್ನೀವಲ್ಲಪ್ಪನ, ನಂಗೆ ಇಡ್ಲಿ ತಿಂತೀನಿ. ಅಂಕಲ್ ಸಿಂಗಲ್ ಅಂದ್ರೆ ಎರಡ್ರಿ ವಿಷಯ. ಸಿಂಗಲ್ ಅಂದ್ರೆ ಪೂರಿ ಸಿಂಗಲ್ ಅಂದ್ರೆ 2 ಬರ್ತಾವೆ. ಪೂರಿ ಬೇರೆ ಬನ್ಸ್ತಾರಲ್ಲ, ಯಾರು ತಿನ್ನಕ್ಕೆ ಶೇರ್ ಮಾಡಿ. ಹೌದಾ ಬನ್ಸ್ತೀನಿ. ಒಳ್ಳೆವಾ ಚಾ ಬಂತ. ಚಾ ಚೆನ್ನಾಗಿದೆ. ಚೀಯರ್ಸ್. ಗುಡ್ ಮಾರ್ನಿಂಗ್. ಅಂತ ಹೊಡೆದೆ. ಹಾಂ, ಇದಕ್ಕಿಂತ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಬಿಟ್ರಿ ತಾನೆ. ಗೈಸ್ ನಾಷ್ಟ ಮಾಡಿ ಬಂದ್ವಿ. ಲೈಟಾಗಿ ತಿಂದೇವಿ. ಈಗ ತಿಂದೆ ಸಿಂಗಲ್ ಬನ್ಸ್ ತಿಂದೆ, ಅಂದ್ರೆ 1 ಪೀಸ್ ಬನ್ಸ್ ತಿಂದೆ. ಆಮೇಲೆ ಚಹಾ ಕುಡಿದೆ. ಈಗ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ಬೇಕಂತೈತಿ. ನಮ್ಮ ಅಣ್ಣ ನಮ್ಮ ತಮ್ಮ ಮಕ್ಕೊಂಡಾರ. ಬರ್ತಾರೋ ಬರೋದಿಲ್ಲೋ ಗೊತ್ತಿಲ್ಲ, ನೋಡುಂಬರಿ ಹೋಗಿ ಅದ್ಸುನೆ ಬಂದ್ರಂದ್ರೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತೇವೆ. ಈಗ ನಂಗಂತೂ ಫುಲ್ ಎನರ್ಜಿ ಐತಿ, ಇವ್ರಿಗೆಲ್ಲ ಸ್ವಲ್ಪ ಎನರ್ಜಿ. ಸೊ ಬರ್ರಿ ಹೋಗುನಂತ. ಮತ್ತು ನಾನು ನಿಮ್ಗೆ ನನ್ನ ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. See you.